ಶಾಸಕ ಟಿ ರಘುಮೂರ್ತಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಉತ್ತಮವಾದ ಶಾಲಾ ಕೊಠಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ಪ್ರಭಾರಿ ಮುಖ್ಯ ಶಿಕ್ಷಕಿ ಜಿಟಿ ಉಮಾ ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತುರುವನೂರು ಹೋಬಳಿಯ ಕಡಬನಕಟ್ಟೆ ಗ್ರಾಮದಲ್ಲಿ 1926ರಲ್ಲಿ ಆರಂಭವಾದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 100 ವರ್ಷಗಳನ್ನು ದಾಟಿದೆ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿರವರ ಸ್ವಗ್ರಾಮ ಕಡಬನಕಟ್ಟೆ ಗ್ರಾಮದಲ್ಲಿ ಶಾಸಕ ಟಿ ರಘುಮೂರ್ತಿ ಅವರು 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ತಮ್ಮ ವಿದ್ಯಾಭ್ಯಾಸವನ್ನ ಮಾಡಿದ್ದರು. ಅದರ ಋಣ ತೀರಿಸಲು ಶಾಸಕರ ಅನುದಾನದಲ್ಲಿ ಉತ್ತಮವಾದ ಶಾಲಾ ಕೊಠಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ಪ್ರಭಾರಿ ಮುಖ್ಯ ಶಿಕ್ಷಕಿ ಜಿಟಿ ಉಮಾ ತಿಳಿಸಿದರು. ಸಹ ಶಿಕ್ಷಕ ಎಂ ವಿಶ್ವನಾಥ್ ಮಾತನಾಡಿ, ಶಾಸಕ ಟಿ ರಘುಮೂರ್ತಿ ಅವರು 1ರಿಂದ 7ನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿ ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದ ಹಿನ್ನೆಲೆಯಲ್ಲಿ ತಾನು ಓದಿದ ಶಾಲೆಗೆ ಏನನ್ನಾದರೂ ಕೊಡುಗೆ ನೀಡಬೇಕು ಎನ್ನುವ ಹಂಬಲದಿಂದ ಮಾದರಿ ಶಾಲೆಯನ್ನಾಗಿ ನಿರ್ಮಿಸಬೇಕು ಎನ್ನುವ ಹಿತದೃಷ್ಟಿಯಿಂದ ಶಾಸಕರ ಅನುದಾನ ಮತ್ತು ಡಿಎಂಎಫ್ ಅನುದಾನದ ಅಡಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಶಾಲೆ ನಿರ್ಮಿಸಿದ್ದು, ಇದರಲ್ಲಿ ಒಟ್ಟು 8 ಕೊಠಡಿಗಳು ಇವೆ. ಪ್ರತಿಯೊಂದು ಕೊಠಡಿಗಳಿಗೆ ಗ್ರಾನೈಟ್ ಮತ್ತು ಟೀಕ್ ವುಡ್ನಿಂದ ಬಾಗಿಲುಗಳನ್ನು ನಿರ್ಮಿಸಲಾಗಿದೆ. ಶಾಲೆಯನ್ನು ನೋಡಿದವರಿಗೆ ಎಂತವರಿಗೂ ಕೂಡ ಇದು ಪದವಿ ಕಾಲೇಜು ಎಂದು ಭಾಸವಾಗುತ್ತದೆ. ಪ್ರಸ್ತುತವಾಗಿ 137 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದು, 5 ಜನ ಕಾಯಂ ಶಿಕ್ಷಕರು, ಒಬ್ಬರು ಅತಿಥಿ ಶಿಕ್ಷಕರು ಇದ್ದಾರೆ. ಜನವರಿ ಅಥವಾ ಮಾರ್ಚ್ ಅಂತ್ಯದ ಒಳಗಾಗಿ ಈ ಶಾಲೆ ಉದ್ಘಾಟನೆ ಭಾಗ್ಯ ಕಾಣಲಿದ್ದು, ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪಾಲ್ಗೊಳ್ಳಲಿದ್ದಾರೆ ಎಂದು ಶಾಸಕರು ತಿಳಿಸಿದ್ದಾರೆ. ತಾನು ಓದಿದ ಶಾಲೆಯನ್ನು ರಾಜ್ಯದಲ್ಲಿಯೇ ಮಾದರಿಯನ್ನಾಗಿ ಮಾಡಿದ ರಘುಮೂರ್ತಿ ಅವರಿಗೆ ಕೃತಜ್ಞತೆಗಳು ಎಂದರು. ವಿಜ್ಞಾನ ಶಿಕ್ಷಕ ಎಸ್ ಗಿರೀಶ್ ಮಾತನಾಡಿ, ಆಧುನಿಕ ತಂತ್ರಜ್ಞಾನ ಕಲಿಕೆ ಈಗಿನ ಮಕ್ಕಳಿಗೆ ತುಂಬಾ ಅವಶ್ಯಕವಾಗಿದೆ. ಇದನ್ನು ಮನಗಂಡ ಶಾಸಕ ಟಿ ರಘುಮೂರ್ತಿ ಅವರು 5 ಕಂಪ್ಯೂಟರ್ಗಳನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಕೆಎಂಎಸ್ಪಿಯಿಂದ 15 ಕಂಪ್ಯೂಟರ್ಗಳನ್ನು ನೀಡಿರುವುದರಿಂದ ಶಾಲೆಯ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸಲು ತುಂಬಾ ಅನುಕೂಲವಿದೆ. ಪ್ರತಿ ತರಗತಿಗಳಿಗೆ ಸ್ಮಾರ್ಟ್ ಕ್ಲಾಸ್ ಇದೆ. ಇದರಿಂದ ಅನುಭವನಾತ್ಮಕ ಕಲಿಕೆ ವಿದ್ಯಾರ್ಥಿಗಳಲ್ಲಿ ಉಂಟಾಗುತ್ತದೆ. ವಿಜ್ಞಾನ ಕಲಿಕೆಗಳಿಗೆ ಲ್ಯಾಬ್ ಇರುವುದರಿಂದ ಲ್ಯಾಬ್ಗಳಲ್ಲಿ ವಿದ್ಯಾರ್ಥಿಗಳು ಪ್ರಯೋಗ ಮಾಡಿ ಹೆಚ್ಚಿನ ಅನುಭವ ಪಡೆದು ಕ್ರಿಯಾಶೀಲರಾಗಿರುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಸಹ ಶಿಕ್ಷಕಿ ಜಿಟಿ ಸುಮಾ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಇದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ನನ್ನ ಹೆಸರು ಜಿಟಿ ಉಮಾ ಅಂತ. ಇದು GHPS ಕಡಬನಕಟ್ಟೆ ಶಾಲೆ, ತುರುನೂರು ಕ್ಲಸ್ಟರ್, ಚಿತ್ರದುರ್ಗ ತಾಲೂಕು ಮತ್ತು ಜಿಲ್ಲೆ. ಇಲ್ಲಿ ನಾನು ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಒಟ್ಟು 5 ಜನ ಶಿಕ್ಷಕರು, ಒಬ್ಬರು ಗೆಸ್ಟ್ ಟೀಚರ್ ಇದ್ದಾರೆ. ಇಲ್ಲಿ ಈ ಒಂದು ಶಾಲೆ ಈ ಮಟ್ಟಕ್ಕಾಗ ಕಾರಣ ನಮ್ಮ ಚಳ್ಳಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಟಿ ರಘುಮೂರ್ತಿಯವರು ಇದೇ ಶಾಲೆಯಲ್ಲಿ ನಾನು ಓದಿದ್ದೀನಿ ಅಂತ ಹೇಳ್ಬಿಟ್ಟು ಆ ಒಂದು ಕ್ರಿಯೆ ಹಿಡಿದ್ಬಿಟ್ಟು ಈ ಶಾಲೆಯಲ್ಲಿ ಈ ಒಂದು ಅನುದಾನದಲ್ಲಿ ಈ ಒಂದು ಬಿಲ್ಡಿಂಗನ್ನು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ಆದರೂ ಕೂಡ ಇನ್ನೂ ಭಾಳ ಕೆಲಸ ಇದೆ. ಆದರೂ ಕೂಡ ಇನ್ನೂ ಉದ್ಘಾಟನೆ ಆಗಿಲ್ಲ. ಇನ್ನೂ ಕೆಲವೆಲ್ಲ ಬಿಲ್ಡಿಂಗ್ಗಳೆಲ್ಲ ಒಂದೇ ಸರಿ CM ಅವರೊಂದಿಗೆ ಉದ್ಘಾಟನೆ ಮಾಡಬೇಕಂತ ಇದ್ದಾರೆ. ಆದರೂ ನಾವು ಒಂದು 6-7 ತಿಂಗಳು ಈ ಡೆಮಾಲಿಷ್ ಆದಮೇಲೆ ಈ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸು, ಮಕ್ಕಳು ತುಂಬ ಕಷ್ಟಪಟ್ವಿ. ಬೇರೆ ದೇವಸ್ಥಾನದಲ್ಲಿ, ಭಜನಾ ಮಂದಿರ, ಮರದ ಕೆಳಗಡೆ ಮತ್ತು ಹೈಸ್ಕೂಲಲ್ಲಿ ಕೂಡ ನಾವು ಮಕ್ಕಳು ಕರ್ಕೊಂಡೋಗಿ ಒಂದು ಅರ್ಧ ಕಿಲೋಮೀಟ್ರು ಪಾಠ ಮಾಡ್ಕೊಂಡು ಬರ್ತಿದ್ವಿ. ಇಷ್ಟು ನಾವು ಕಷ್ಟಪಟ್ಟಿದ್ದಕ್ಕೂ ನಮ್ಮ ಶಾಲೆ ಟೀಚರ್ಗಳು ಇವತ್ತಿನ ದಿವಸ ದೇವರು ನಮ್ಮ ಆ ಒಂದು ಶಾಸಕರಿಂದ ನಮಗೆ ಒಳ್ಳೆಯ ಒಂದು ಕೊಡುಗೆ ಸಿಕ್ಕಿದೆ. ಈ ಒಂದು ಶಾಲೆಯಲ್ಲಿರ್ತಕ್ಕಂಥ ಟೀಚರು ಮಕ್ಕಳು ಭಾಳ ಪುಣ್ಯವಂತರಂತ ಹೇಳ್ಬೋದು.
ಇಂಥ ಶಾಲೆ ಸಿಗಬೇಕಂದ್ರೆ ಇಡೀ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಕರ್ನಾಟಕದಲ್ಲಿ ಹೇಳಿದರೂ ತಪ್ಪಾಗಲ್ಲ. ಇಂಥ ಬಿಲ್ಡಿಂಗು ಈ ಬಸ್ಸಲ್ಲಿ ಓಡಾಡಬೇಕಾದ್ರೆಲ್ಲ ಜನಗಳು ಇದೇನು ಕಲ್ಯಾಣ ಮಂಟಪನೋ ಏನೋ ಅಂತ ಕೇಳ್ಕೊಂಡು ಹೋಗ್ತಾರೆ ಜನ. ಅಷ್ಟು ತುಂಬ ಚೆನ್ನಾಗಿ ನಮ್ಮ ಶಾಲೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ನಮ್ಮ ಶಾಸಕರು. ಅವರಿಗೆ ನಮ್ಮ ಶಾಲಾ ವತಿಯಿಂದ ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ನಾವು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಡಬನಕಟ್ಟೆ. ಮೊದಲು ಇದು ಮಾದರಿ ಶಾಲೆ ಆಗಿತ್ತು, ತದನಂತರ ಇದು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಆಯಿತು. ಹಿಂದೆ ಈ ಶಾಲೆಯಲ್ಲಿ ನಮ್ಮ ರಘುಮೂರ್ತಿ ಸರ್ ಅವರು 1ರಿಂದ 7ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಅವರು ಶಿಕ್ಷಣ ಪಡೆದಿದ್ದಾರೆ. ನಾನು ಓದಿದ ಶಾಲೆ ಚೆನ್ನಾಗಿರಬೇಕಂತಂದು, ನಮ್ಮೂರಲ್ಲಿ ಒಂದು ಸುಸಜ್ಜಿತವಾದ ಕನ್ನಡ ಇರಬೇಕಂತಂದು ಅವರು ಈ ಒಂದು ಯೋಜನೆ ಇಟ್ಕೊಂಡು ಅವರ ಅನುದಾನ ಅಡಿಯಲ್ಲಿ ಮತ್ತು ಜಿಲ್ಲಾ ಗಣಿ ಉದ್ಯಮಿಗಳ ಅನುದಾನದಲ್ಲಿ ಸುಮಾರು 2 ಕೋಟಿ ವೆಚ್ಚದಲ್ಲಿ 8 ರೂಮುಗಳನ್ನು ಇಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಎಲ್ಲ ರೂಮ್ಗಳು ಭಾಳ ಸುಸಜ್ಜಿತವಾಗಿದ್ದಾವೆ. ಎಲ್ಲಕ್ಕೂ ಗ್ರಾನೈಟ್ ಇದ್ದಾವೆ. ಆಮೇಲೆ ಟೀಕ್ ವುಡ್ ಹಾಕಿದ್ದಾರೆ. ಎಲ್ಲಕ್ಕೂ ಫ್ಯಾನು ಲೈಟ್ ಹಾಕಿದ್ದಾರೆ. ಭಾಳ ರೂಮ್ಗಳು ಥರ ಡಿಗ್ರಿ ಕಾಲೇಜ್ ರೂಮ್ ಥರ ಕಾಣ್ತಿದೆ, ಅಷ್ಟು ಚೆನ್ನಾಗಿ ರೂಮ್ಗಳಿದ್ದಾವೆ. ಆಮೇಲೆ ಈ ಮೈದಾನ ಸಹ ಚೆನ್ನಾಗಿದೆ ಮತ್ತು ನಮ್ಮ ಶಾಲೆಯಲ್ಲಿ ಎಲ್ಲ ಉಪಕರಣಗಳು ಸಹ ಇದ್ದಾವೆ. ಮತ್ತು ಒಂದು ಶಾಲೆ ಮಾದರಿ ಇರಬೇಕಂದ್ರೆ ಇಡೀ ತಾಲೂಕಿನಾಗೆ ಜಿಲ್ಲೆಗಾಗಲಿ ಅಥವಾ ರಾಜ್ಯದಲ್ಲಿ ಒಂದು ಶಾಲೆ ಯಾವುದಾದ್ರು ಗೌರ್ಮೆಂಟ್ ಶಾಲೆ ಐತಪ್ಪ ಅಂದರೆ ಒಂದು ಕಡಮಕಟ್ಟೆ ಶಾಲೆ ಅಂತ ಹೆಗ್ಗಳಿಕೆಯಿಂದ ಹೇಳ್ಕೋಬೋದು. ಅಂಥ ಒಂದು ಸುಸಜ್ಜಿತ ಶಾಲೆಯನ್ನು ಮಾನ್ಯ ಶಾಸಕರು ಕಟ್ಟಿಸಿಕೊಟ್ಟು ಇನ್ನು ಕೆಲವೇ ದಿನಗಳಲ್ಲಿ ಸುಮಾರು ಜನವರಿ 1 ಅಥವಾ ಮಾರ್ಚ್ ಎಂಡೊಳಗೆ ಇದು ಉದ್ಘಾಟನೆ ಆಗುತ್ತಂತ ಅವರು ಸೂಚನೆ ಕೊಟ್ಟಿದ್ದಾರೆ. ಆ ಉದ್ಘಾಟನೆ ದಿನಾಂಕವನ್ನು ಶಾಸಕರು ತಿಳಿಸ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು, ಉಸ್ತುವಾರಿ ಸಚಿವರನ್ನು ಕರೆಸಿ ಉದ್ಘಾಟನೆ ಮಾಡಿಸ್ಬೇಕಂತ ಅವರ ಆಶೆ ಇದೆ. ಅದಕ್ಕಾಗಿ ಅವರ ಆ ಉದ್ಘಾಟನೆ ಆಗಮನವನ್ನು ನಾವು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ವಿ. ಇಲ್ಲಿ 137 ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇಲ್ಲಿರ್ತಕ್ಕಂಥ STM ಅಧ್ಯಕ್ಷರಾಗಿರಲಿ, ಗ್ರಾಮ ಪಂಚಾಯತ್ ಸದಸ್ಯರಾಗಿರಲಿ, ಊರಿನ ಮುಖಂಡರಾಗಿರಲಿ ಎಲ್ಲರೂ ಹೆಚ್ಚಿನ ಸಹಕಾರ ಕೊಟ್ಟು ಈ ಶಾಲೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವರೆಲ್ಲ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಸಹ ಶಾಸಕರ ಸಮೇತ ನಮ್ಮ ಶಾಲಾ ಪರವಾಗಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನನ್ನ ಹೆಸರು ಗಿರೀಶ್ ಎಸ್ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಮಕಟ್ಟೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಮಗೆ ಮಕ್ಕಳಿಗೆ ಆಧುನಿಕ ತಂತ್ರಜ್ಞಾನದ ಬಳಕೆ ಆಗಬೇಕು ಅಂದರೆ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಮಾನ್ಯ ಶಾಸಕರು 5 ಕಂಪ್ಯೂಟರ್ಗಳನ್ನು ನಮ್ಮ ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ KMSPP ವತಿಯಿಂದ 15 ಕಂಪ್ಯೂಟರ್ಗಳನ್ನು ನಮಗೆ ಕೊಟ್ಟಿದ್ದಾರೆ. ಇದರಿಂದ ಎಲ್ಲ ಮಕ್ಕಳಿಗೂ ಕಂಪ್ಯೂಟರ್ ಶಿಕ್ಷಣ ನೀಡೋದಕ್ಕೆ ಬಹಳ ಅನುಕೂಲಕಾರಿಯಾಗಿದೆ. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳಿದ್ದಾವೆ. ಸ್ಮಾರ್ಟ್ ಕ್ಲಾಸ್ ಇರೋದರಿಂದ ಮಕ್ಕಳಿಗೆ ಬರೀ ನಾವು ಪಾಠವನ್ನು ಹೇಳೋದ್ರ ಜೊತೆಗೆ ಸ್ಮಾರ್ಟ್ ಕ್ಲಾಸಲ್ಲಿ ತೋರಿಸೋದ್ರ ಮೂಲಕ ಅವರೇ ಅನುಭವಿಸೋದ್ರ ಮೂಲಕ ಕಲಿಯೋದ್ರಿಂದ ಕಲಿಕೆ ದೃಢವಾಗುತ್ತೆ. ಅದ್ರ ಜೊತೆಗೆ ಲ್ಯಾಬ್ ಇದೆ. ನಮಗೆ ಲ್ಯಾಬ್ ಇರೋದರಿಂದ ಮಕ್ಕಳೇ ಪ್ರಯೋಗಗಳನ್ನು ಮಾಡಿ ತಿಳ್ಕೊಳ್ಳೋದ್ರಿಂದ ವಿಜ್ಞಾನದ ಸಾಕಷ್ಟು ಪ್ರಯೋಗಗಳನ್ನು ಅವರೇ ಮಾಡೋದ್ರಿಂದ ಅವರಿಗೆ ಅನುಭವಾತ್ಮಕ ಕಲಿಕೆ ಆಗಿ ಈ ಒಂದು ಶಾಲೆಗೆ ಕಲಿಕೆ ಚೆನ್ನಾಗಾಗೋದಕ್ಕೆ ಇವರೆಲ್ಲರ ಸಹಕಾರ ನೀಡಿದ್ದಾರೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ.